ನೆಹೆಮೀಯ 2ನೇ ಅಧ್ಯಾಯ 10ನೇ ವಾಕ್ಯ. ಇಸ್ರಾಯೇಲ್ಯರ ಹಿತಚಿಂತಕನೊಬ್ಬನು ಬಂದನೆಂಬ ವರ್ತಮಾನವು ಹೋರೇನಿನ ಸನ್ಬಲ್ಲಟನಿಗೂ ಅಮ್ಮೋನ್ ದೇಶದವನಾದ ಟೋಬೀಯ ಎಂಬ ದಾಸನಿಗೂ ಮುಟ್ಟಿದಾಗ ಅವರು ಬಹಳವಾಗಿ ಹೊಟ್ಟೆಕಿಚ್ಚು ಪಟ್ಟರು. ಈ ವಾಕ್ಯದಲ್ಲಿ ನೆಹೆಮೀಯನು ಯೆರೂಸಲೇಮಿಗೆ ಬಂದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿದೆ, ಆ ಪಟ್ಟಣವು ಸುಡಲ್ಪಟ್ಟಿದೆ, ಅಲ್ಲಿರುವಂಥ ಜನರೆಲ್ಲರೂ ವ್ಯಥೆಯಲ್ಲಿ ವೇದನೆಯಲ್ಲಿ ಇದ್ದಾರೆಂಬಂಥ ಸುದ್ದಿಯು ನೆಹೆಮೀಯನಿಗೆ ಮುಟ್ಟಿದಾಗ ಅವನಾದರೂ ಉಪವಾಸ ಮಾಡಿ ಗೋಳಾಡಿ ದೇವರ ಮುಂದೆ ಪ್ರಾರ್ಥಿಸಿ ದೇವರ ಕರುಣೆಯನ್ನು ದಯೆಯನ್ನು ಅಪೇಕ್ಷಿಸಿ ಅದರ ನಿಮಿತ್ತವಾಗಿ ರಾಜನು ಕೂಡ ಅವನು ಹೋಗಿ ಬಿದ್ದು ಹೋಗಿದಂಥ ಯೆರೂಸಲೇಮಿನ ಪೌಳಿ ಗೋಡೆಯನ್ನ ಪುನಃ ಕಟ್ಟುವಂತೆ ಅನುಮತಿಯನ್ನ ಕೊಟ್ಟು ಕಳುಹಿಸಿದನು. ಈ ರೀತಿಯಾಗಿ ರಾಜನ ಅನುಮತಿಯನ್ನ ಪಡೆದು ನೆಹೆಮೀಯನು ಯೆರೂಸಲೇಮಿಗೆ ಬಂದಾಗ ಇಸ್ರಾಯೇಲಿನ ಹಿತಚಿಂತಕನೊಬ್ಬನು ಬಂದಿದ್ದಾನೆಂಬಂಥ ವರ್ತಮಾನವು ಹೋರೇನಿನ ಸನ್ಬಲ್ಲಟನಿಗೂ ಅಮ್ಮೋನ್ ದೇಶದವನಾದ ಟೋಬೀಯ ಎಂಬ ದಾಸನಿಗೂ ಮುಟ್ಟಿದಾಗ ಅವರು ಬಹಳವಾಗಿ ಹೊಟ್ಟೆಕಿಚ್ಚು ಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡುವಾಗ ಇವರಿಬ್ಬರ ಪರಿಚಯ ಈ ಸ್ಥಳದಲ್ಲಿಯೇ ಮೊದಲ ಬಾರಿಗೆ ಬರೆಯಲ್ಪಡುತ್ತಾ ಇರುವಂಥದ್ದು. ಇದರ ನಂತರ ಅನೇಕ ಬಾರಿಯವರ ಕುರಿತಾಗಿ ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಇವರು ಒಂದಲ್ಲ ಒಂದು ವಿಧಗಳಲ್ಲಿ ನೆಹೆಮೀಯನಿಗೆ ವಿರೋಧವಾಗಿ ಅವನು ಮಾಡುತ್ತಿದ್ದಂಥ ಕಾರ್ಯಗಳಿಗೆ ವಿರೋಧವಾಗಿ ಮಾತುಗಳನ್ನು ಆಡುತ್ತಾ ಇದ್ದರು, ವರ್ತನೆಗಳನ್ನು ತೋರುತ್ತಾ ಇದ್ದರು, ನಿಂದೆ ಅವಮಾನಗಳನ್ನು ಮಾಡಿ ಪರಿಹಾಸ್ಯ ಮಾಡಿ ಹೇಗಾದರೂ ಆ ಕಾರ್ಯಗಳನ್ನು ನೆರವೇರುವುದಕ್ಕೆ ಬಿಡಬಾರದೆಂಬುದಾಗಿ ಹಲವಾರು ವಿಧಗಳಲ್ಲಿ ಪ್ರಯತ್ನಿಸಿದರು. ಆದರೆ ನೆಹೆಮೀಯನಿಗಾದರೂ ದೇವರ ಕೃಪೆ ದೊರಕಿದ್ದರಿಂದ ಅವನು ದೇವರ ಕಾರ್ಯಗಳಲ್ಲಿ ಚುರುಕಾದವನು, ಆಸಕ್ತಿಯುಳ್ಳವನು, ಧೈರ್ಯವಂತನೂ ಆಗಿದ್ದರಿಂದ ಕೇವಲ 52 ದಿನಗಳಲ್ಲಿ ಯೆರೂಸಲೇಮಿನ ಪೌಳಿ ಗೋಡೆಯನ್ನು ಪುನಃ ಕಟ್ಟಿ ನಿಲ್ಲಿಸುವಂತೆ ದೇವರ ಮಹತ್ ಕಾರ್ಯಗಳು ನಡೆದವು. ಇದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ವ್ಯಕ್ತಿಗಳು ಇರುತ್ತಾರೆ. ನಿಮ್ಮ ವಿಷಯವಾಗಿ ಏನೋ ಒಂದು ಒಳ್ಳೆಯದನ್ನು ಕೇಳಿದ ಕೂಡಲೇ ಮರುಕ್ಷಣ ಅವರಲ್ಲಿ ಹುಟ್ಟುವಂಥದ್ದು ಹೊಟ್ಟೆ ಕಿಚ್ಚು. ಈ ರೀತಿಯಾಗಿ ಹೊಟ್ಟೆ ಕಿಚ್ಚು ಹುಟ್ಟಿದ ನಂತರ ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ನಿಮಗೆ ವಿರೋಧವಾದದ್ದಾಗಿ, ನಿಮ್ಮನ್ನು ಹೀನೈಸುವಂಥದ್ದಾಗಿ, ನಿಂದಿಸುವಂಥದ್ದಾಗಿ, ಪರಿಹಾಸ್ಯ ಮಾಡುವಂಥದ್ದಾಗಿ, ಕುಂದಿಸುವಂಥದ್ದಾಗಿಯೇ ಇರುತ್ತದೆ. ಆದ್ದರಿಂದ ಅಂತಹ ವ್ಯಕ್ತಿಗಳನ್ನು ನೋಡುವಾಗ ಎಚ್ಚರಿಕೆಯಿಂದ ಇರಿ. ಅವರ ವಿಷಯಗಳಿಗೆ ಗಮನವನ್ನು ಕೊಡದೆ, ಅವರ ಮಾತುಗಳನ್ನು ಸ್ವೀಕರಿಸಿಕೊಳ್ಳದೆ, ಅದನ್ನು ತಿರಸ್ಕರಿಸಿ ನಿಮ್ಮ ಕೆಲಸ ಏನಿದೆಯೋ, ನೀವು ಮಾಡಬೇಕಾದ ಜವಾಬ್ದಾರಿ ಏನಿದೆಯೋ ಅದಕ್ಕೆ ಗಮನ ಕೊಟ್ಟು ಜೀವಿಸುವುದಾದರೆ ಕುಯುಕ್ತಿಗಳುಳ್ಳಂಥ ಹೊಟ್ಟೆ ಕಿಚ್ಚುಳ್ಳಂಥ ಮನುಷ್ಯರ ಕ್ರಿಯೆಗಳಿಂದ ಕರ್ತನು ನಿಮ್ಮನ್ನು ತಪ್ಪಿಸುತ್ತಾನೆ. ನಿಮ್ಮ ಜೀವಿತವು ಆಶೀರ್ವದಿಸಲ್ಪಟ್ಟು ಘನಪಡಿಸಲ್ಪಡಲಿದೆ. ನಿಮ್ಮ ಮೂಲಕವಾಗಿರುವಂಥ ದೇವರ ಚಿತ್ತ ಪರಿಪೂರ್ಣಗೊಳ್ಳಲಿದೆ. ನಿಮ್ಮನ್ನು ಪರಿಹಾಸ್ಯ ಮಾಡಿದವರು, ನಿಂದಿಸಿದವರು, ನಿಮಗೆ ವಿರೋಧವಾಗಿ ಹೊಟ್ಟೆ ಕಿಚ್ಚು ಪಟ್ಟವರು ಆಶಾಭಂಗಪಟ್ಟು ಹೋಗುವಂತೆ ಕರ್ತನು ಕಾರ್ಯಗಳನ್ನು ನೆರವೇರಿಸುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ವಿಷಯವಾಗಿ ಒಳ್ಳೆಯದನ್ನು ಕೇಳುವಂಥವರಲ್ಲಿ ಹೊಟ್ಟೆ ಕಿಚ್ಚು ಪಡುವಂಥ ಅನೇಕರಿರುತ್ತಾರೆ ಎಂಬುದನ್ನು ತಿಳಿದು ಅಂಥವರ ವಿಷಯವಾಗಿ ಎಚ್ಚರಿಕೆಯಿಂದ ಇದ್ದು ಅವರ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ಶಪಿಸಿ ಅವುಗಳ ಮೇಲೆ ಜಯ ಹೊಂದಿದವರಾಗಿ ಕರ್ತನ ಉದ್ದೇಶವನ್ನು ನೆರವೇರಿಸುತ್ತಾ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನೆಹೆಮೀಯನು ಯೆರೂಸಲೇಮಿಗೆ ಬಂದು ಬಿದ್ದು ಹೋಗಿದಂಥ ಪೌಳಿ ಗೋಡೆಯನ್ನು ಪುನಃ ಕಟ್ಟುವುದಕ್ಕಾಗಿ ಕಷ್ಟಪಟ್ಟು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇರುವಾಗ ಇಸ್ರಾಯೇಲ್ಯರ ಹಿತಚಿಂತಕನೊಬ್ಬನು ಬಂದನೆಂಬಂಥ ವರ್ತಮಾನವನ್ನು ಕೇಳಿದಂಥ ಹೋರೇಬಿಯನಾದ ಸನ್ಬಲ್ಲಟನು, ಅಮ್ಮೋನ್ ದೇಶದವನಾದ ಟೋಬೀಯನು ಬಹಳವಾಗಿ ಹೊಟ್ಟೆ ಕಿಚ್ಚುಪಟ್ಟು ನಿಂದಿಸುವಂಥ, ಅವಮಾನಪಡಿಸುವಂಥ ಮಾತುಗಳನ್ನು ಆಡಿ ವಿರೋಧವಾಗಿ ಹಲವಾರು ಕಾರ್ಯಗಳನ್ನು ಮಾಡಿದರು. ಆದರೆ ನೆಹೆಮೀಯನು ಸ್ಥಿರಚಿತ್ತದಿಂದ ನಿನ್ನ ಮೇಲೆ ನಂಬಿಕೆಯಿಂದ ಕಾರ್ಯಗಳನ್ನಪ್ಪ ತ್ವರೆಪಟ್ಟು ವೇಗವಾಗಿ ಮಾಡಿದ್ದರಿಂದ ಕೇವಲ 52 ದಿನಗಳಲ್ಲಿ ಯೆರೂಸಲೇಮಿನ ಪೌಳಿ ಗೋಡೆಯನ್ನು ಕಟ್ಟಿ ಮುಗಿಸುವಂತೆ, ದೊಡ್ಡ ಜಯವನ್ನು ಹೊಂದುವಂತೆ, ನಿಂದಿಸಿದವರು ಅವಮಾನ ಪಟ್ಟು ನಾಚಿಕೆಗೆಟ್ಟು ಹೋಗುವಂತೆ ವಿಷಯಗಳನ್ನು ಬದಲಾಯಿಸಿದಂಥ ದೇವರೇ, ಈ ದಿವಸಗಳಲ್ಲಿ ಕರ್ತನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ
ಜೀವಿತಗಳಲ್ಲಿ ನಿನ್ನ ಅಂತಹ ಮಹತ್ಕಾರ್ಯಗಳು ನಡೆಯಲಿ. ನಿನ್ನ ಮಕ್ಕಳ ಜೀವಿತದಲ್ಲಿ ಒಳ್ಳೆಯದನ್ನು ನೀನು ಮಾಡುತ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ. ಅದನ್ನು ಕಂಡು ಅದನ್ನು ಕೇಳಿ ಹೊಟ್ಟೆ ಕಿಚ್ಚುಗೊಳ್ಳುವಂಥ ಪ್ರತಿಯೊಬ್ಬೊಬ್ಬರ ಆ ಹೊಟ್ಟೆ ಉರಿಯ ಕಾರ್ಯಗಳು ಅವರ ಕುತ್ತಿಗೆಗೆ ಬಿಗಿಯಲಿ. ಅವರ ನಿಂದೆ ಅವಮಾನಗಳು ಅವರ ತಲೆಯ ಮೇಲೆ ಬರಲಿ. ಅವರ ಪರಿಹಾಸ್ಯದ ಮಾತುಗಳಿಗೆ ಅವರೇ ಗುರಿಯಾಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳಾದರೂ ಕರ್ತನೆ, ನಿನ್ನ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವರಾಗಿ ಸ್ಥಿರಚಿತ್ತವುಳ್ಳವರಾಗಿ ಅದನ್ನು ನೆರವೇರಿಸುತ್ತಾ ಪರಿಪೂರ್ಣಗೊಳಿಸುತ್ತಾ ನಿನ್ನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂತೆ ಜೀವಿತವನ್ನು ನಡೆಸುವುದಕ್ಕೆ ಬಲವನ್ನು ಕೃಪೆಯನ್ನು ಅನುಗ್ರಹಿಸು. ಎಲ್ಲ ಹೋರಾಟಗಳು, ವಿರೋಧವಾದ ಕಾರ್ಯಗಳು, ಸೈತಾನ ಕುಯುಕ್ತಿಗಳು ಮುರಿದು ಲಯವಾಗಿ ಹೋಗಲಿ. ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸುವಂಥ ನಿನ್ನ ಪ್ರೀತಿಗಾಗಿ, ಕೃಪೆಗಾಗಿ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.